ಪ್ರೀತಿಯ ರೇಡಿಯೋ ಸಿದ್ಧಾರ್ಥ ಕೇಳುಗ ಮಿತ್ರರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕೀರ್ತನ. ಜೂನ್ 12 ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ದಿನದ ಮುಖ್ಯ ಉದ್ದೇಶವೆಂದರೆ ಬಾಲಕಾರ್ಮಿಕ ಪದ್ಧತಿಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದಾಗಿದೆ. 2002ರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವತಿಯಿಂದ ಈ ಕಾನೂನು ಜಾರಿ ಮಾಡಲಾಯಿತು. ಶಿಕ್ಷಣ ಪ್ರತಿಯೊಂದು ಮಗುವಿನ ಹಕ್ಕು, ದುಡಿಮೆಯಲ್ಲ ಎಂಬ ಧ್ಯೇಯ ವಾಕ್ಯವಾಗಿರುತ್ತದೆ. ಜಾಗೃತಿಗಾಗಿ ಕರ್ನಾಟಕ ಸರ್ಕಾರವು ಬಾಲಕಾರ್ಮಿಕ ಇಲಾಖೆ ವತಿಯಿಂದ ಜಾಗೃತಿ ಜಾಥಾ, ಪ್ರತಿಜ್ಞಾವಿಧಿ ಸ್ವೀಕಾರ ಮತ್ತು ಶಾಲಾ ಪ್ರವೇಶದ ಕುರಿತು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ನಿಮಗೆ ಬಾಲಕಾರ್ಮಿಕತೆಯ ಕುರಿತು ಮಾಹಿತಿ ಸಿಕ್ಕರೆ ಅಥವಾ ದೂರು ನೀಡಬೇಕಾದರೆ 1098ಕ್ಕೆ ಕರೆ ಮಾಡಬಹುದಾಗಿದೆ. ಮತ್ತೊಮ್ಮೆ ಸಂಖ್ಯೆ ಕೇಳುವುದಾದರೆ 1098 ಆಗಿದ್ದು, ಬಾಲಕಾರ್ಮಿಕ ನಿರ್ಮೂಲನಾ ಕಾನೂನುಗಳ ಬಗ್ಗೆ ಅಥವಾ ಸಂಬಂಧಿತ ದೂರುಗಳನ್ನು ನೀಡುವ ಅಧಿಕೃತ ಸ್ಥಳಗಳನ್ನು ಸಂಪರ್ಕಿಸಬಹುದಾಗಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದು, ಪುಟ್ಟ ಕೈಗಳಿಗೆ ಕೆಲಸವಿಲ್ಲ, ಅಕ್ಷರ ಕಲಿಸುವ ಪುಸ್ತಕ ಬೇಕಿದೆ. ಬಾಲ್ಯ ಎನ್ನುವುದು ದೇವರು ಕೊಟ್ಟ ವರವಾಗಿದ್ದು, ಇಂತಹ ಪುಟ್ಟ ಕೈಗಳು ದುಡಿದು ಸಂಸಾರ ಸಾಕುವ ಹೊಣೆಗಾರಿಕೆಯನ್ನ ಹೊಂದಬಾರದು. ಮಕ್ಕಳನ್ನ ಶಾಲೆಗೆ ಕಳುಹಿಸೋಣ, ಅವರ ಕನಸುಗಳಿಗೆ ರೆಕ್ಕೆ ಕಟ್ಟೋಣ. ಬಾಲಕಾರ್ಮಿಕ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ ಎಂಬ ಧ್ಯೇಯ ವಾಕ್ಯವನ್ನು ಸಮಾಜಕ್ಕೆ ರೇಡಿಯೋ ಸಿದ್ಧಾರ್ಥದ ಮೂಲಕ ಬಿತ್ತರ ಮಾಡಲಾಗುತ್ತಿದೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡೋಣ ಎಂಬ ಆಶಯದೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕೇಳುಗರೆ, ಇದು ರೇಡಿಯೋ ಸಿದ್ಧಾರ್ಥ 90.8 ಕಂಪನಾಂಕ. ಇದು ತುಮಕೂರಿನ ಧ್ವನಿ.